ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಟ್ಯಾಕ್ ಮಾಡುವುದಕ್ಕೆ. ಪದೇ ಪದೇ ಭಾರತವನ್ನು ಕೆಣಕ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಸರಿಯಾದ ಸಮಯ ಇದು. ಗಡಿಯಲ್ಲಿ ಕಳೆದೊಂದು ವಾರದಿಂದ ಪಾಕ್ ಪದೇ ಪದೇ ಕಾಲು ಕರೆದುಕೊಂಡು ಉದ್ದಟತನವನ್ನು ಪ್ರದರ್ಶನ ಮಾಡ್ತಿದೆ. ವಾರದಲ್ಲಿ 6 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿರುವಂಥದ್ದು. ನೀಲಂ, ಲೀಪ್ ವ್ಯಾಲಿ, ಉರಿ, ಪೂಂಚ್, ಕುಪ್ವಾರ ಈ ಭಾಗದಲ್ಲೆಲ್ಲ ಗುಂಡಿನ ದಾಳಿ ಮಾಡಿದ್ದಾರೆ. ನೌಶೇರಾ, ಅಕ್ನೂರ್ ಸೇರಿದಂತೆ ಹಲವೆಡೆ ಪಾಕ್ ಕಾಲು ಕೆರೆದುಕೊಂಡು ಕಿರಿಕ್ ಮಾಡ್ಕೊಳ್ತಾ ಇದೆ. ಹಾಗಾಗಿಯೇ ಪಾಕ್ಗೆ ಸರಿಯಾಗಿ ಇಟ್ಕೊಡ್ಬೇಕು, ಮುಟ್ಟು ನೋಡ್ಕೊಳ್ಳೋ ಹಾಗೆ ಮಖಾಡೆ ಕೆಡವಬೇಕು ಅಂಥೇಳಿ ದೇಶದ ಜನ ಕೇಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿಯೇ ದೆಹಲಿ ಮಟ್ಟದಲ್ಲೂ ಕೂಡ ಸಭೆಗಳಾಗ್ತಾ ಇರುವಂಥದ್ದು. ನೀವೀಗೇನು ಸ್ಕ್ರೀನ್ ಮೇಲೆ ಮ್ಯಾಪನ್ನು ಗಮನಿಸ್ತಾ ಇದ್ದೀರಿ, ಈ ಎಲ್ಲ ಭಾಗದಲ್ಲೂ ಕೂಡ ಈಗ ಗುಂಡಿನ ದಾಳಿ ಆಗಿರುವಂಥದ್ದು. ಒಂದೇ ವಾರದಲ್ಲಿ 6 ಬಾರಿ ಈ ಕದನ ವಿರಾಮದ ನಿಯಮ ಏನಿದೆ ಅದನ್ನು ಉಲ್ಲಂಘನೆ ಮಾಡುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ. ತನ್ನ ಬಳಿ ಏನೂ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪದೇ ಪದೇ ತನ್ನ ಗೊಡ್ಡು ಬೆದರಿಕೆ ಒಡ್ಡುವಂತಹ ಕೆಲಸ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಪದೇ ಪದೇ ಗಡಿಯಲ್ಲಿ ಖ್ಯಾತೆ ತೆಗೆಯುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಮಾಡೋದು, ಖ್ಯಾತೆ ತೆಗೆಯೋದು, ಅಂದ್ರೆ ಏನು ಬೆದರಿಸುವಂತಹ ಕೆಲಸ ಮಾಡ್ತಾ ಇದೆಯಾ ಪಾಕಿಸ್ತಾನ ಅಂತ? ಪ್ರೇಮ, ಪಾಕಿಸ್ತಾನ ಆತಂಕದಲ್ಲಿದೆ, ಭಯದಲ್ಲಿದೆ, ಭೀತಿಯಲ್ಲಿದೆ. ಆ ಕಾರಣಕ್ಕೆ ಸರ್ಕಾರದ ಗಮನವನ್ನ, ಸೇನೆಯ ಗಮನವನ್ನ ಬೇರೆಡೆಗೆ ಸೆಳೆಯುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತೀಕಾರದ ಮಾತುಗಳನ್ನ ನಡೆಸಿದ್ದಾರೆ. 3 ಸೇನೆಗಳ ಜೊತೆಗೆ, ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಅವರಿಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯವನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಆಗುವಂತ ಸಾಧ್ಯತೆಗಳಿರುವಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಒಂದಿಷ್ಟು ಬೆದರದಂತೆ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಸೇನೆಯ ಗಮನವನ್ನ ಬೇರೆಡೆಗೆ ಸೆಳೆಯುವಂತ ನಿಟ್ಟಿನಲ್ಲಿ ಈಗ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು. ಈ ಹಿಂದೆ ಅಪ್ರಚೋದಿತ ಗುಂಡಿನ ದಾಳಿಗಳು ನಡೀತಾ ಇತ್ತು, ಆದ್ರೆ ಕೆಲವು ಏನು ಸಣ್ಣ ಪುಟ್ಟ ಪ್ರದೇಶಗಳಲ್ಲಿ ಈ ಒಂದಿಷ್ಟು ದಾಳಿಗಳು ನಡೀತಾ ಇತ್ತು. ಅದಕ್ಕೆ ಭಾರತೀಯ ಸೇನೆಯು ಕೂಡ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ LOCಯಲ್ಲಿರುವಂತ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ ಅನ್ನುವಂತ ವರದಿಗಳು ಕೂಡ ಸಿಗ್ತಾ ಇರುವಂತದ್ದು. ಇದು ಪಾಕಿಸ್ತಾನದ ಆತಂಕ ಎಷ್ಟಿದೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದೆ. ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಗಳು ನಡ್ಲಿಕ್ಕೆ ಶುರುವಾದ್ರೆ ಸೇನೆಯ ಗಮನ ಸಂಪೂರ್ಣವಾಗಿ ಗಡಿ ಪ್ರದೇಶಗಳ ಮೇಲೆ ಹೋಗುತ್ತೆ. ಬೇರೆ ಯಾವುದೇ ರೀತಿಯಾದಂತಹ ದಾಳಿಗಳನ್ನ ಮಾಡ್ಲಿಕ್ಕೆ, ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇಡೀ ಸೇನೆಯ ಮತ್ತೆ ಸರ್ಕಾರದ ಗಮನವನ್ನ ಒಂದು ಕಡೆಗೆ ಡೈವರ್ಟ್ ಮಾಡುವಂತ ಪ್ರಯತ್ನದ ಭಾಗವಾಗಿ ಈ ರೀತಿ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಕಳೆದ 5 ದಿನಗಳಿಂದಲೂ ಕೂಡ LOCಯಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಆದಾಗ್ಯೂ ಕೂಡ ಸರ್ಕಾರ ಮತ್ತೆ ಸೇನೆ ನಿರಂತರವಾಗಿ ಒಂದು ಫೋಕಸಿವ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಭಯೋತ್ಪಾದಕರ ವಿರುದ್ಧ ಮತ್ತೆ ಪಾಕಿಸ್ತಾನದ ವಿರುದ್ಧ ಹೇಗೆ ಪ್ರತೀಕಾರವನ್ನ ತೀರಿಸಿಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ ಗಳನ್ನ ಕೂಡ ತಯಾರು ಮಾಡ್ಕೊಳ್ತಾ ಇದೆ. ಪ್ರೇಮ್, ಶಬೀರ್, ಕಳೆದ 1 ವಾರದಿಂದಲೂ ಕೂಡ ಪಾಕಿಸ್ತಾನದ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದೀವಿ. ಒಂದು ಕಡೆ ಅಣುಬಾಂಬ್ ಹಾಕ್ತೀವಿ ಅಂತಾರೆ, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗಲಿ ಅಂತಾರೆ. ಇಲ್ಲಿ ನೋಡಿದರೆ ಗಡಿಯಲ್ಲಿ ಖ್ಯಾತೆ ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಅಂದರೆ ಭಾರತದಿಂದ ಆಗುವಂತಹ ಅಟ್ಯಾಕನ್ನು ಎಷ್ಟಾಗುತ್ತೋ ಅಷ್ಟು ತಡೆಯುವಂತಹ ಪ್ರಯತ್ನಗಳಿವೆಲ್ಲವೂ ಕೂಡ ಅಂತ. ಭಾರತದಿಂದ ಆಗ್ಬಹುದಾದಂತ ದಾಳಿಯನ್ನ ತಡೆಯುವಂತದ್ದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯಾದಂತ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಪಾಕಿಸ್ತಾನ ಮಾಡ್ತಾ ಇರುವಂತದ್ದು. ಈ ಹಿಂದೆ ಒಂದಿಷ್ಟು ಬೆದರಿಕೆ ಒಡ್ಡುವಂತ ಕೆಲಸವನ್ನ ಮಾಡಿತ್ತು. ಸಿಂಧು ಜಲ ಒಪ್ಪಂದವನ್ನ ರದ್ದು ಮಾಡುವಂತ ಸಂದರ್ಭದಲ್ಲಿ ಅಣ್ವಸ್ತ್ರವನ್ನ ಪ್ರಯೋಗಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಬೆದರಿಸುವಂತ ಭಾಗವಾಗಿ ಕೊಟ್ರೆ, ಇನ್ನು ಕೆಲವು ನಾಯಕರುಗಳು ಕೂಡ ಅಲ್ಲಿ ಪಾಕಿಸ್ತಾನದ ಪಾತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಗ್ರಹವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈ ಮೂಲಕ ತಲೆಗೊಂದು ಹೇಳಿಕೆಗಳನ್ನ ಪಾಕಿಸ್ತಾನದಲ್ಲಿರುವಂತಹ ನಾಯಕರು, ಪ್ರಮುಖ ವ್ಯಕ್ತಿಗಳು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೆಯುವಂತದ್ದು. ಪಾಕಿಸ್ತಾನ ಇಲ್ಲದೆ ಇದ್ರೂ ಕೂಡ ಅನಗತ್ಯವಾಗಿ ಕಿರುಕುಳ ಕೊಡ್ಲಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಅದಕ್ಕೆ ಪ್ರತಿರೋಧವಾಗಿ ಭಾರತ ತನ್ನ ತನಿಖಾ ಏಜೆನ್ಸಿ ಆಗಿರುವಂತ NIA ಮೂಲಕ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ಅದನ್ನ ಜಾಗತಿಕವಾಗಿ ಮನವರಿಕೆ ಮಾಡಿಕೊಡುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಮುಂದೊಂದು ದಿನ ದೊಡ್ಡ ಪ್ರಮಾಣದ ದಾಳಿ ಆದ್ರೂ ಕೂಡ ಈ ದಾಳಿಯನ್ನ ಸಮರ್ಥಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಭಾರತ ಏನು ಬೇಕೋ ಅದೆಲ್ಲಾ ತಯಾರಿಗಳನ್ನ ಕೂಡ ಈಗ ಮಾಡ್ಕೊಳ್ತಾ ಇದೆ. ಪ್ರೇಮ್, ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.